ಹೆಣ್ಣಿನ ಕಣ್ಣಿನ ನೀರಿನೊಳಗೂ ಶಿವ ಅದಾನಂದ್ರೆ ನೋಡುವ ದೃಷ್ಟಿ ನಮಗಿಲ್ಲ ಅಂತ ಅರ್ಥ. ಏನು ಅಂದ್ರೆ ಪರಮಾತ್ಮ ಪರಿಪೂರ್ಣವಾಗಿ ಅಳುವೆ ಮಗನ ತುಟಿ ಒಳಗೂ ಅದಾನ. ಅರ್ಥಾತ್ ಏನು ಅಂದ್ರೆ ಅನುರೇನು ತೃಣಕಾಷ್ಟದಲ್ಲಿ ಪರಿಪೂರ್ಣ ಪರಮಾತ್ಮ. ಆದರೆ ಪರಮಾತ್ಮ ನಮಗೆ ಕಾಣಿಸ್ಬೇಕಾಗಿತ್ತು ಅಂದ್ರೆ ನಮಗೇನು ಬೇಕು ಅಂದ್ರೆ ಒಂದು ಶ್ರದ್ಧೆ ಬೇಕು, ನಂಬಿಕೆ ಬೇಕು, ಭಕ್ತಿ ಬೇಕು ಅನ್ನೋ ಮಾತನ್ನು ಕೇಳಿದಿರಿ. ಆ ರೀತಿಯಾಗಿ ಏನು ಅಂತ ಕೇಳಿದಾರ, ದೇವರು ತಂದಾಗ ತಮ್ಮ ಇಷ್ಟ ದೈವಗಳನ್ನು ತಿಳ್ಕೋರಿ. ನೀವು ಇಷ್ಟ ನಮ್ಮ ಗುರುಗಳ ದೈವದಾರ. ಈಗ ಪ್ರಸಂಗ ಏನಂದ್ರೆ ಅದು ದೇವಿ ಪುರಾಣ ಇರೋದ್ರಿಂದ ದೇವಿ ಎಲ್ಲ ಕಡೆ ಅದ. ದೇವಿಯನ್ನ ಶ್ರದ್ಧೆಯಿಂದ ನಾವು ನೆನೆದಿವ ಅಂತ ಕೇಳಿದ್ರೆ ಬರೀ 9 ದಿವಸ ಅಂತ ಅಲ್ಲ. ಬಹಳ ಚಂದ ಬರೆದರು ನಿಜಗುಂಡ್ರು ಅವರು, ಯಾವಾಗಲೂ ನೆನಿಬೇಕು. ನಾನು ನಿಮಗೊಂದು ಮಾತು ಹೇಳ್ತೇನು, ಈಗ ನಿಮ್ಮ ಬಾಯಿ ಏನು ಕೆಲಸ ಮಾಡ್ತಾವ್ರಿ ಮನ್ಯಾಗ? ಸೌಡಿಲತ್ತೀರಿ ನೀವು ನೆನ್ಯಾಕ ದೇವ್ರಪ್ಪ. ಬಾಯಿ ಶಾಂಭವಿ ಶಾಂಭವಿ, ಮಹಾಲಕ್ಷ್ಮಿ. ನೀವು ರೊಟ್ಟಿ ಮಾಡಾಗ, ತೊಟ್ಲ ತೂಗಾಗ, ಕೆಲಸ ಮಾಡಾಗ, ಹೆಣ್ಮಕ್ಳ ಕಸ ತೆಗಿಯಾಗು ಶಾಂಭವಿ ಶಾಂಭವಿ ಶಾಂಭವಿ, ಮಹಾಲಕ್ಷ್ಮಿ ಅನ್ಕೋತ ಸುಮ್ಕ ಯಾರ್ದಾರ ನಿಂದ ಮಾಡ್ಕೊಂತ ನಾಲ್ಗೆ ಹೊಲಸು ಮಾಡ್ಕೊಳ್ಳೋಕ್ಕಿಂತ ದೇವಿಯನ್ನು ಧ್ಯಾನ ಮಾಡ್ರಿ. ಯಾವರ ಕಷ್ಟಗಳು ಜೀವನದೊಳಗಿದ್ದು ಅಂದ್ರೆ ಆ ದೇವಿಯ ತಾಕತ್ತು ಭಾಳ ದೊಡ್ಡದ ರೀ. ದೇವಾನು ದೇವತೆಗಳು ತಮ್ಮ ಶಕ್ತಿಯಿಂದ ಮಾಡಿರುವಂಥ ದೇವಿಯ ತಾಕತ್ತು ಏಟಿರ್ಬೇಕು. ದೇವಾನು ದೇವತೆಗಳು ಎಲ್ಲ ಆ ತಪಸ್ಸು ಮಾಡಿ ಆ ದೇವಿಯನ್ನು ತಂದಾರ, ಆ ತಪಸ್ಸು ಮಾಡಿ ಆ ದೇವಿಯನ್ನು ಒಲಿಸೊಂದಾರ. ನೀವು ಹೊಲಕ್ಕೆ ಹೋಗ್ತೀರಿ, ಕೆಲಸ ಮಾಡ್ತೀರಿ, ನೀರು ಹಾಸ್ತೀರಿ, ಆ ಟೈಮ್ದೊಳಗೆ ಶಾಂಭವಿ 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 ದೇವರ ನೆನೀರಿ ಬೇಡ ಅಂತಲ್ಲ. ಯಾಕಂದ್ರೆ ಆ ತಾಯಿಯ ಶಕ್ತಿ ಏನನ್ನೋದನ್ನ ಈ ಜಗತ್ತಿನೊಳಗೆ ಏನು ಆಗುವುದಿಲ್ಲ ಅಂತ ನಾವು ತಿಳಿದೀವಲ್ಲ, ಅದ್ಯಾಂಗ ಸಾಧ್ಯ ಅನ್ನೋದಲ್ಲ. ದೇವಿಯ ಆಶೀರ್ವಾದ ಮಾಡಿದ್ರೆ ಅದೆಲ್ಲವೂ ಏನು ದೊಡ್ಡ ಮಾತಲ್ಲ ಅಂತ, ಏನು ದೊಡ್ಡ ಮಾತಲ್ಲ, ಎಲ್ಲ ಆಗ್ತದೆ. ಸಂತ ಶಿಶುನಾಳ ಶರೀಫರ ಅಂತ ಆಗ್ಬೋದು, ಅವ್ರ ಗುರು ಗೋವಿಂದ ಭಟ್ರು ನೆನಪಿಟ್ಟುಕೋರಿ. ಸಂತ ಶಿಶುನಾಳ ಶರೀಫ ಹೋಗಿ ದೊಡ್ಡ ಕವಿ ಅದಾನ, ಕುಂತಲ್ಲ ನಿಂತಲ್ಲೇ ಹಾಡ ಬರೆದ ಹಾಡು ಬಿಡ್ತಿದ್ದ. ಅವ್ರ ಗುರುಗಳು ಬ್ರಾಹ್ಮಣರು, ಇವ ಮುಸಲ್ಮಾನ. ಆದ್ರೆ ಬಹಳ ಅದ್ಭುತವಾಗಿರುವಂತ ಗುರು ಶಿಷ್ಯರ ಸಂಬಂಧ ಏನಾರ ನೋಡ್ಬೇಕಾಗಿತ್ತು ಅಂದ್ರೆ ಅವ್ರನ್ನ ನೋಡ್ಬೇಕು. ಯಾವ ಜಾತಿ ಮತ್ತು ಪಂಥಗಳ ಭೇದ ಇಲ್ಲದ ಎಲ್ಲರೂ ಕೂಡ ಹೊಂದಾಣಿಕೆ ಮಾಡ್ಕೊಂಡು ಅದ್ಭುತವಾಗಿರುವಂತ ಅವಧೂತ ಸ್ಥಿತಿ ಅವಧೂತ ಸ್ಥಿತಿ ಅವರು. ಆದ್ರೆ ಏನು ಅಂತ ಕೇಳಿದ್ರೆ ಪೊಲ್ಲ ನಿಷೇಧ ಆಗ್ಯಾರ ಅವರಿಬ್ಬರು. ಅವ್ರು ನೋಡಿ ಮಂದಿ ಎಷ್ಟೋ ಮಂದಿ ಅಂಥವ್ರು ಕುಡ್ದಾರ, ನಾವ್ಯಾಕೆ ಬೇಡ ಅನ್ನೋ ಮಂದಿ ಭಾಳ ಅದಾರ. ಅಂಥವ್ರು ಕುಡ್ದಾರ. ಅವ್ರು ಏನು ಶಿವ ಹೆಣ್ಮ ಕಂಪ್ನಿ ಅವರು ಶರೇನ ಹಾಲು ಮಾಡಿ ಕುಡಿತಿದ್ರು. ಅವರು ಹಾಲ ಶರೇನು ಮಾಡಿ ತಾಕತ್ತಿತ್ತು. ನೀವು ಹಾಲು ಮಾರಿ ಶರೆ ಕುಡಿಯೋ ಮಂದಿ ನೀವು ಸಂಸಾರ ಪ್ರಪಂಚ ಹಾಳು ಮಾಡಕ್ಕೆ ಹೋಗ್ಬೇಡ್ರಿ. ಎಷ್ಟು ಮಂದಿ ಹಾಳಾಗಿ ಹೋಗ್ಯಾರ, ಅವ್ರ ಮನೆತನನ ಹಾಳೋಗೈತಿ. ಯಾಕಂದ್ರೆ ಅಂಥವ್ರು ಕುಡ್ದಾರ, ಬಾಬರಾದಿ ಸದಾಶಿವಪ್ಪ ಕುಡ್ದಾರ, ಅವ್ರು ಈ ದೊಡ್ಡವ್ರ ಹೆಸರು ಹೇಳಿಬಿಡೋದು, ಇವು ಗಟಾರದಾಗ ಹೋಗಿಬಿಡೋದು ಅಲ್ಲ. ಅದು ಹೆಚ್ಚಾಗೈತಿ. ನಾನು ಕಣ್ಣು ನಿಮ್ಮ ಊರಾಗ ನೋಡ್ರಿ ಯಾರನ್ನೂ ಕುಡಿಯವ್ರನ್ನ ಇಲ್ಲಿ ಹೌದಲ್ಲೇವ ತುಂಬ್ಯಾರು. ನಿಮ್ಮನ್ನ ಕೇಳ್ಬೇಕು, ಯಾಕಂದ್ರೆ ಇವ್ರು ಹೇಳೋದಿಲ್ಲ. ತುಂಬ್ಯಾರ ಅನುಭವ ಐತೆ ಯಾವ ನಿಮಗೆ? ಏನ ಕುಡಿಯಲ್ದವ್ರು ಯಾರಿಲ್ಲ. ನಾವು ನಮ್ಮ ಕಂಡೇನಕ ನೋಡಿಲ್ಲ. ನಾವು ಇಲ್ಲದ್ರೆ ಇಟ್ಟೋಟಿಗೆ ಎಲ್ಲಾರು ಕೂತ ಹೌದು ಸ್ವಾಮಿ ನಮಗ ಹತ್ತಿದ್ದು ಅವು ಯಾವ ಅಂದಿಲ್ಲ ಇಲ್ಲಿ. ಹೌದು ಮಗನ ಹೇಳಬೇಕ ನಮಗ ಸ್ವಾಮಿಗೆ, ಹೌದು ಮಗನ ಹೇಳಬೇಕ. ಹಿಂಗೂ ಅನ್ಸೊಂದು ಬಂದದ್ದು ನಾವು ಅಟ್ ಉರುಪ ಅವ್ರು ಮುಗದೈತಿ ಈ ಪರಿಸ್ಥಿತಿ. ಅದು ದುರ್ವ್ಯಸನಕ್ಕೆ ಬಿದ್ದ ಮನುಷ್ಯ ಹಾಳಾಗುವಂಥ ವ್ಯವಸ್ಥೆ ಹಾಳಾಗಿದೆ. ಅದಕ್ಕೆ ಹೇಳಿಲ್ಲ, ಹೆಂಡ ಕುಡಿದಷ್ಟು ಹಾಲು ಕುಡಿಯಲಿಲ್ಲ ಈ ಮಾನವ. ಸರಿ ಕುಡ್ದಟ್ಟು ಹಾಲು ಕುಡಿವರೆಗೆ ಇವರು. ಯಾಕಂದ್ರೆ ಬಾಬರಾದಿ ಸದಾಶಿವ ಕುಡ್ದಾನ, ಅವು ಕುಡ್ದಾನ, ಇವು ಕುಡ್ದು ದೊಡ್ಡವ್ರ ಹೆಸರು ಹೇಳ್ಕೊತ ಹೋದ್ರೆ ಅವರೆಲ್ಲ ತೆಗೆದು ನಿಂತು ಬಿಟ್ಟಿದ್ರು. ಅವ್ರು ಬೇಡಾಗಿತ್ತು ಎಲ್ಲ. ನಿಮಗೆ ಬೇಕಲ್ಲ, ಎಂಡ್ರು ಬೇಕು, ಮಕ್ಕಳು ಬೇಕು, ಅದು ಬೇಕು, ಶರೀರ ಬೇಕು. ಒಮ್ಮೆ ಯಾಕಂದ್ರೆ ನಿಮ್ಮನ್ನು ಭಾಳ ನಗಿಸಿನೇ ಇನ್ನೊಂದು ದಿವ್ಸ ಚುಟ್ಕೆ ಹೇಳ್ಬೇಕಾಗಿತ್ತು ನಿಮ್ಮನ್ನು.
ಒಮ್ಮೆ ಸರ್ ಹಂದೆಲ್ಲ ಗುಡ್ಯಾಗ ಬಂದು ಮನೆಗಿದ್ದು ಹೊತ್ತ ಹಂದಿ ಗುಡ್ಯಾಗ ಬಂದು ಮನೆಗಿದ್ದು ಹೊತ್ತ ಲಕ್ಕವನ್ ಗುಡ್ಯಾಗ ಬಂದು ಮನೆಗಿದ್ದು ಹೊತ್ತ ಹಿರಿಯಾರು ಬಂದ್ರತ್ತ ಹರ್ಯಾಗೆದ್ದು ಕೂಡಲೇ ನೋಡ್ರತ್ತವನ ಇಲ್ಯಾಕೆ ಬಂದಾರ ನೀವು ಅಂತ ಕೇಳಿದ ಹೊತ್ತು ಹಂದಿನವ್ರು ಹೌದ್ರಿ ಮತ್ತು ನಮ್ಮ ಜಾಗ ಖಾಲಿ ಇಲ್ರಿ ಎಲ್ಲಿ ಅಂದ್ರತ್ತವ್ರು ಯಾಕಂದ್ರೆ ನಿಮ್ಮ ಮಂದಿ ಬಂದು ಗಟಾರದಾಗ ಬೀಳಕತ್ತಾರ ಖಾಲಿ ಇಲ್ಲ ಅದಕ್ಕೆ ನಾವು ಗುಡಿಗೆ ಬರ್ತಾ ಇದೀವಿ ಅಂತ ನಾವು ಅಲ್ಲಿ ಜಾಗ ಖಾಲಿ ಇಲ್ಲ ನಿಮ್ಮ ಮಂದಿನ ಬಂದು ಬೀಳಾಕತ್ತಾರ ಗಟಾರದಾಗ ಅದಕ್ಕೆ ನಮಗೆ ಜಾಗ ಅದಕ್ಕೆ ನಾವು ಅವ್ರ ಗುಡಿಗೆ ಬರ್ಬೇಕಾಗಿತ್ತ ಅವ್ರು ನಮ್ಮ ಜಾಗಕ್ಕೆ ಅವ್ರು ಬಂದಾರ ಅವ್ರ ಜಾಗಕ್ಕೆ ನಾವು ಬಂದಿದ್ದೀವಿ ಹಿಂಗಾಗಿತ್ತು ಪರಿಸ್ಥಿತಿ ನಿಮ್ಮ ಊರಾಗ ಇಲ್ಲ ಬಿಡಪ್ಪ ಒಟ್ಟ ಯಾರೋ ಕುಡ್ದದ್ದು ನೋಡೇ ಇಲ್ಲ ಅಟ್ಟು ಸಾಜೋಗ ಅದರ್ಲ ನೀವು ಆದರೆ ಶರೀಫ ಶಿವಯೋಗಿ ಗೋವಿಂದ ಭಟ್ರು ಫುಲ್ ಕುಡಿದ್ರು ಅವ್ರೊಂದು ಮಾತು ಹೇಳಿದ್ರು ಗೋವಿಂದ ಭಟ್ರು ಏಯ್ ಶರೀಫ ನಾಳೆ ಅಮಾವಾಸ್ಯೆ ಐತಿ ಅಲ್ಲೆಲ್ಲ ಮಗ್ಗಲ್ಕಾದ ಲಕ್ಷ್ಮೇಶ್ವರ ನೀವೆಲ್ಲ ಕೊಡ್ತಿರ್ಲ ಮೆಣಸಿಕಾಯಿ ತರಕ್ಕೆ ಹೋಗಿರ್ಲ ಬ್ಯಾಡಿಗೆ ಮೆಣಸಿಕಾಯಿ ಆ ಲಕ್ಷ್ಮೇಶ್ವರ ಕಳಸ ಅಲ್ಲೇ ಶಿಶುನಾಳ ಅದು ಎಲ್ಲ ಸಮೀಪ ನಾಳೆ ಅಮಾವಾಸ್ಯೆ ಐತಿ ಲಕ್ಷ್ಮೇಶ್ವರಕ್ಕೆ ಎಲ್ಲಮ್ಮ ತಾಯಿಗೆ ಅಭಿಷೇಕ ಮಾಡಿ ಬರೋ ನಡಿ ಅಂದ ಗೋವಿಂದ ಭಟ್ರು ಮಹಾತ್ಮರ ಇರುವಿಕೆ ನಮ್ಮಂಥವ್ರಿಗೆ ತಿಳಿದಿಲ್ಲ ಶರಣರ ಮಹಿಮೆ ತಿಳಿಯುವುದೇ ಶಿವ ಪರಿಪರಿ ಪಾಪದ ನರಗುರಿಗಳಿಗೆ ಏನಾರೇ ಮಾತಾಡ್ತಾವೆ ತಮ್ಮ ಆನಂದದೊಳಗೆ ತಾವು ಇರ್ತಾರ ಎಲ್ಲರೂ ದೇವಿ ಭಕ್ತರದಾರ ಅವ್ರು ಎಲ್ಲರೂ ತಾಕತ್ತದ ಅವ್ರಿಗೆ ಬಗಳಾಂಬಿಕೆ ನಿನ್ನ ಪೊಗಳುವೆ ಮಹಂಕಾರಿ ಮೊದಲಿನ ಗೊಲಿಯಮ್ಮ ಶಿಶುನಾಳಿ ಸರಿಪಜ್ಜ ಆಡ್ತಾ ನಡೆಯೋ ಶರೀಫ ನಾಳೆ ಬೆಳಗಾದ ಕೂಡ್ಲೇನ ಅಮಾವಾಸ್ಯೆ ಬತ್ ಅದಕ್ಕೆ ಲಕ್ಷ್ಮೇಶ್ವರಕ್ಕೆ ಹೋಗಿ ಎಲ್ಲಮ್ಮನ ಅಭಿಷೇಕ ಮಾಡಿ ಆಕೆ ದರ್ಶನ ತಗೊಂಡು ಬರೋ ನಡೆಯೋ ಅಂದ ಕೂಡಲೇ ನಡ್ರಲ್ಲ ಯಪ್ಪ ನಿಮ್ಗತ್ತೆ ನಮ್ಗೆ ಸೌಡ್ ಇಲ್ರಿ ಮುಂದಿನ ವಾರ ಬರ್ತು ಅಂದಿಲ್ಲ ಅವ್ರ ನಡೆಯಪ್ಪ ಯಾಕಂದ್ರೆ ಗುರು ಶಿಷ್ಯರ ಸಂಬಂಧ ನಡೆಯಪ್ಪ ಅಂತ ಹೇಳಿದ್ರು ಹೋದ್ರು ಇವರು ಅಲ್ಲಿಂದ ನೋಡ್ಕೋತ ಹೋಗ್ಬೇಕು ವಾಹನ ಏನಿಲ್ಲ ಲಕ್ಷ್ಮೇಶ್ವರಕ್ಕೆ ಹೋಗಿ ವಸ್ತಿ ಮಾಡಿದ್ರು ಲಕ್ಷ್ಮೇಶ್ವರ ಎಲ್ಲಮ್ಮ ತಾಯಿ ಗುಡಿಗೆ ಹೋದ್ರು ಗುಡಿಯಾಗ ಕುಂತರು ಅಲ್ಲಿ ಒಂದು ತುಸಾ ಮಂದಿ ಯಾಕಂದ್ರೆ ಗೋವಿಂದ ಭಟ್ರು ದೊಡ್ಡ ಪಂಡಿತರು ಜ್ಯೋತಿಷ್ಯ ಹೇಳಕ್ ದೊಡ್ಡ ಪಂಡಿತರಿದ್ರು ಅವ್ರು ಏನು ಹೇಳ್ತಾರೆ ಏನು ಪಂಚಾಂಗ ತೆಗೆದು ನೋಡ್ತಾರ ಅದು ಸಿದ್ಧಿನ ಆಗ್ಬೇಕು ಅದು ಸತ್ಯನೇ ಇರ್ತೈತು ಅಜ್ಮಸ್ ದೇವರ ಹೇಳವ್ರಲ್ಲ ಅವ್ರು ತುಸಾ ಮಂದಿ ಅಜ್ಮಸ್ ದೇವರ ಹೇಳ್ತಾರ ನಮ್ಮ ಊರಂತಿಲ್ಲ ಒಂದು ಊರಂತೆ ಆ ಊರ ಹೆಸರು ಹೇಳುದಿಲ್ಲ ಒಟ್ಟ ಯಾವ್ರಾಗ ಹೇಳುದಿಲ್ಲ ಅವನು ದೇವರ ಹೇಳ್ತಿದ್ದ ಅವನಂತಿಲ್ಲಿ ಹೋಗ್ತಿದ್ದ ಒಂದು ಹುಡುಗ ನಮ್ಮ ಹುಡುಗ ಹೊತ್ತೊಂದು ಅವನು ಎಮ್ಮಿ ಕಳೆದಿದ್ದು ಅದಕ್ಕೆ ಹೋದವ ಎಮ್ಮಿ ಕಳೆದಿದ್ದು ಅಲ್ಲಿ ಹೋದವನ ನಮ್ಮ ಎಮ್ಮಿ ಕಳೆದವ್ರಿ ಎಕಡೆ ಹೋಗ್ಯಾವ್ರಿ ಅಂತ ಕೇಳಿದವ ಅವೇನು ಹೇಳ್ದ ಒಬ್ಬೊಬ್ರು ಒಂದೊಂದು ರೀತಿ ದೇವರ ಹೇಳ್ತಾರಿಲ್ರಿ ಒಬ್ಬೊಬ್ಬರು ಈ ಕಡ್ಡಿ ತುರುಕ್ತಾರೆ ಹಿಂಗೆ ಈ ಗಿಡಿದವ್ರು ಗಿಡಿ ಬಿಡ್ತಾರೆ ಒಬ್ಬೊಬ್ರು ಹಿಂಗೆ ಅವಂದ ಚಲೋ ಒಂದು ಪಕ್ಷಿ ಹೆಸರು ಹೇಳು ನಿನಗೆ ಹೇಳ್ತಾನಂದ ಅವಂದ ಕಾಗಿ ಅಂದ ಚಲೋ ಅದ ಇವಕ್ಕೆ ಅದು ಜ್ಞಾನ ಚಲೋ ಅಂದ ಪಕ್ಷ ಇವ್ ಕಾಗಿ ಬಿಟ್ರೆ ಗೊತ್ತಾಗಿಲ್ಲ ಅವಾಗ ಹುಚ್ಚ ಕಾಗಿದೆ ಅಂತ ಚಲೋ ಗೂಗಿ ಇದು ಗೂಗಿನ ಐತೆ ಅಂದ ಅಜ್ಮಸ್ ದೇವರ ಹೇಳೋರು ಪಕ್ಕ ಜ್ಯೋತಿಷ್ ಹೇಳೋ ಮಂದಿ ಕಡಿಮೆ ಅದಾರ ಎಲ್ಲೇ ಒಬ್ಬೊಬ್ರು ಏನಾರ ಹವಾ ಹಾಕಿ ಬಿಡ್ತಾರ ಅದಕ್ಕೆ ಬೆನ್ನು ಹತ್ತೈತಿ ಈಗ ನಾ ಪುರಾಣಕದಂಡ ಇಷ್ಟು ಮಂದಿ 5-5 ನಿಮಿಷಕ್ಕೆ ಬಂದು ಹೋಗ್ತಾರ ಅವ್ರು ಅಂತೇಳಿ ಇಟ್ಟೇನು ಬಂದು ಕೂತಾರಲ್ಲ ನೀವು ಈಗ ನೀವೇ ಯಾರ್ಯಾರು ಊರಾಗಲ್ಲಿ ದೇವ್ರ ಹೇಳ ಬಂದಾರ ನಾನು ಅಂತೇಳಿ ನಿಂದ್ರದಲ್ಲಿ ಎದ್ದ ಹೋಗ್ತೀರಿ ನೀವು ಇಲ್ಲಿ ನನಗೆ ಗೊತ್ತೈತಿ ನೀವು ಅನ್ಕ ಹೆಣ್ಮಕ್ಳು ಅನ್ಕ ಅದಕ್ಕೆ ನಿಂತಾರೆ ನೀವು ಇವ್ರು ತುಳುಗಲಿ ಹೋಗೋದು ಕೇಳಿ ಬರ್ತೀವಿ ಅವೇನು ಹೇಳ್ತಾವ ಅನಿವಾರ್ಯ ಹೊತ್ತ ಅವನಂತೇಳಿ ವಾದ ಹಂಗ ಈಡು ಮಗನ ದಕ್ಷಿಣ ಹಂಗಾದ್ರೆ ಅಂದ ಆಗಿನ ಕಾಲದೊಳಗೆ ಒಂದು 10-20 ರೂಪಾಯಿ ಇಟ್ರು ಕೂಡಲೇ ಹಿಂಗೆ ಪಂಚಾಂಗ ತೆಗೆದು ಹಿಂಗೆಲ್ಲ ನೋಡಿ ಹೇಳಾಕತ್ತಿದ ಅವ ಏನತ್ತ ನಿನ್ನ ಎಮ್ಮೆಯು ಪೂರ್ವ ದಿಕ್ಕಿಗೆ ಹೋದರೆ ಹೋಗಿರಬಹುದು ಗ್ಯಾರಂಟಿ ಅವ ಹೇಳಿದವ ನಿನ್ನ ಎಮ್ಮೆಯು ಪೂರ್ವ ದಿಕ್ಕಿಗೆ ಹೋದರೆ ಹೋಗಿರಬಹುದು ನೀನು 8-10 ಜನರನ್ನು ಕರೆದುಕೊಂಡು ಹುಡುಕಾಡಿದರೆ ಸಿಕ್ಕರೆ ಸಿಗಬಹುದು ದೇವರಾಳು ಪದ್ಧತಿ ಅದು ತುಂಬಿದ ಗಿಡದಾಗ ಕಲ್ಲು ಹೋಗೋದು ತೆಗೆದಾರೆ ಅದ್ರಾಗ ಒಂದು 10 ಕಲ್ಲು ಹೋಗದಾಗ ಒಂದು ಬಿಡತ್ತೈತಿ ಕಾಯಿ ಅವ ಎದ್ದು ಬಿಟ್ಟು ನೋಡಂತೇವೆ
ಅವಂದವ ನಿನ್ನ ಎಮ್ಮೆಯು ಪೂರ್ವ ದಿಕ್ಕಿಗೆ ಹೋಗಿರಬಹುದು. ನೀನು 8-10 ಜನರನ್ನು ಕರೆದುಕೊಂಡು ಹುಡುಕಾಡಿದರೆ ಸಿಕ್ಕರೇ ಸಿಗಬಹುದು ಅಂದ. ಅದು ಸುಟ್ಟಟ್ಟಿ ಹುಡುಗಿತ್ತೇನು ಬೆರಿಕಿತ್ತು, ರೊಕ್ಕ ಇಟ್ಟದು ತಕ್ಕೊಂಡವ. ಅವನ ಮುಂದೆ ಇಟ್ಟಿದ್ಲ, ತಕ್ಕೊಂಡು ತಿರುಗಿ ಉಲ್ಟಾ ಕಿಸೆ ಹಾಕೊಂಡ. ಅವನ್ಯಾಕೋ ಅಂದ. ಸ್ವಾಮಿಗಳ, ನನ್ನ ಎಮ್ಮೆಯು ಉಲ್ಟಾ, ನಿನ್ನ ಅಲ್ಲ. ನನ್ನ ಎಮ್ಮೆಯು ಪೂರ್ವ ದಿಕ್ಕಿಗೆ ಹೋಗಿರಬಹುದು. ನಾನು 8-10 ಜನರನ್ನು ಕರೆದುಕೊಂಡು ಹೋದರೆ ಸಿಕ್ಕರೆ ಸಿಗಬಹುದು. ಅವು ಸಿಕ್ಕ ಮೇಲೆ ನಾವು ನಿಮ್ಮ ಹತ್ತಿರ ಬಂದರೆ ಬರಬಹುದು, ರೊಕ್ಕ ಕೊಟ್ಟರೆ ಕೊಡಬಹುದು, ಇಲ್ಲದರೆ ಬಿಡಬಹುದು. ಅವ ಪಕ್ಕ ಇರ್ತಾವ. ಹಿಂಗ ಅಜಮಸ ದೇವರ ಅವಳ ಮನೆ